ನಮಸ್ಕಾರ ರೀ. 2026 ಮಂದಿಗೆ ಇನ್ ಮಂದಿ ಜನರೇಷನ್ ನಿಮಗ್ ಗೊತ್ತಾಯ್ತಿಲ್ಲ. ಒಟ್ಟ ಅವನ್ನ ಹಟ್ಟಿ ಹೊಸ ವರ್ಷ ಅದೊಂದು ಹುರುಪು ಅದ್ ಏನ್ ಕುರುಪು ನಮಗೂ ಒಂದು ಅರ್ಥ ಆಗತ್ರಿಪ್ಪ. 2026 ಇವ್ನ ಜೀವನಾನ ಬದಲಾದಂಗ್ ಮಾಡಕತ್ತಾರ. ಇನ್ನ ಜೀವನ ಬದಲಾಗ ಎಷ್ಟ್ ಹಾರಾಡ್ತಾರೆ. ಆಮೇಲೆ ಏನ್ ಚಂದ್ರಗ್ರಹದ ಹೋಗಿ ಪಟಾಯಿಸ್ತಾರ. ನೋಡ್ ಏನ್ ಅಂಬಾನಿನ ಅದಾನಿನ ಮೀರ್ಸಿದಂಗ್ ಮಾಡ್ತಾರ. ಏನು ಇಲ್ಲ ಏನು ಬದಲಾಗಿದೆ ಕ್ಯಾಲೆಂಡರ್ ಬದಲಾಗೈತೆ. 5 ಹೋಗಿ 6 ಆಗಿರ್ತದ. ಹಿಂದಿದ್ ಮತ್ತ 22 ಹಂಗ ಇರ್ತದ. ಅದ್ ಅಟ್ಟ ಚೇಂಜ್ ಆಗೈತದ. ಕರೆ ಈ ಪತಿಗೆ ಹಾರಾಡೋದ ತೂರ್ಯಾಡಕತ್ತಾವ. ಏನ್ ಜೀವನ ಬದ್ಲಾತ್ಪ ಎಲ್ಲ ಮುಗಿತ. ದೊಡ್ಡ ಶ್ರೀಮಂತರ ಆದಪ್ಪ ಅವ್ರು. ಇದು ಭಾರತ ಏಕ್ ನಂಬರ್ ಅವ್ ನೋಡಿ ಎಲ್ಲ ಇಶ್ಯೂದಾಗ ನಂಬರ್ 1 ಆತ. ರೊಕ್ಕ ರೂಪಾಯಿದಾಗಲ್ಲ ಜನಸಂಖ್ಯೆಗ ಅಷ್ಟ ಪಾರ್ಟಿ ಮಾಡಾರ ಮತ್ ಸುಮ್ ಇರ್ತಾರ. ಇಲ್ಲ ಅದ ಮರ್ನರೇ ಎದ್ದ ತಕ್ಷಣ ಬ್ಯಾಗದ ಮಡಿ ಹೋದ್ ಕೂತಾನ. ಈಗ ಮಡಿಯಾಗಿರಿ ತಂದ ಯಾಕಲ್ರಿ ಈ ಹೊಸ ವರ್ಷ ಸಂಭ್ರಮ ಮಾಡಿದ ಏನ್ ಅವೇನ್ ಕಪ್ ಕೊಡಾಕಾಗಲಿ ಏನ್ ದೊಡ್ಡ ಪ್ರಶಸ್ತಿ ಕೊಡಾಕ್ ಬಂದಿರಂಗಿಲ್ರಿ. ಆ ಏನ್ ಅಮೌಂಟ್ ಇರತ್ತೆ ಅಟ್ ಬಡ್ಡಿ ಕಟ್ಟಿರ್ತದ ಬಂದಿತ್ತ ಅಂತ. ಇದು ಜನವರಿ ರೀ. ಇನ್ ಫೆಬ್ರವರಿ ಮಾರ್ಚ್ ಎಂಟು ಕಣ್ಗಳು ಬಡ್ಡಿ ಕಟ್ಟಬೇಕಾಗ್ತದ. ಕಟ್ಲಿಲ್ಲ ನಡೆಯಂಗಿಲ್ರಿ. ಯಾಕಂದ್ರೆ ಮಡ್ಗೀಸ್ ಮಾಡಿರ್ತೀವಿ 90% ಅವ್ರಿಗೆ ಇರ್ತದ. ಹಾಗಾಗಿ ತೆಗ್ತಂದ ಹರಾಜ್ ಕೈಕಿ ಎಲ್ಲ ಬೋಸ ಹೋಗ್ತಾರ. ಅವಾಗ ನ್ಯೂ ಇಯರ್ ನ್ಯೂ ಇಯರ್ ಏನ್ ನ್ಯೂ ಇಯರ್ ನೋಡ್ರಿ. ಹಿಂದಿನ ಕಾಲದ ಹಿರಿಯರ ಹೊಸ ವರ್ಷ ಹೆಂಗಿತ್ರಿ ನಮ್ಮ ಇಂಡಿಯನ್ ಸ್ಟೈಲ್ ಒಳಗ ಯುಗಾದಿ ಹೊಸ ವರ್ಷ. ಪ್ರಕೃತಿ ಯಾವಾಗ ಒಂದು ಹೊಸತನ ಬರತ್ತಿರ್ಲಿ ಅದೊಂದು ಹೊಸ ವರ್ಷದ ಸಂಪ್ರದಾಯ ಐತ್ರಿ. ಮೈಗೆ ಎಣ್ಣೆ ಹಚ್ಕೊಂಡ್ ಜಳಕ ಮಾಡಿ ಹಿರಿಯರ್ ಕಾಲ್ ಬೀಳುವಂತ ಸಂಪ್ರದಾಯ ಹಿಂದಿನ ಕಾಲದಾಗ್ರಿ. ಆದ್ರೆ ಈಗಿನ ಜನರೇಷನ್ ಪಾರ್ಟಿ ಹೆಂಗೈತಿ ಗೊತ್ತೇನ್ರಿ ಇವ್ರ. ಇವ್ರ ಮೈ ಕೈಗೆ ಎಣ್ಣೆ ಹಚ್ಕೊಂಗಿಲ್ರಿ ಇವ್ರ. ಇವ್ರ ಎಣ್ಣೆ ಹೊಟ್ಟಿಗೆ ತಗೋತಾರ. ಕೊಬ್ಬರಿ ಎಣ್ಣೆ ಅಲ್ರಿ. ಬೇರೆ ಎಣ್ಣೆ ಅದನ್ನ ಹೊಟ್ಟಿಗೆ ತಗೋದು ಇವ್ ಏನ್ ಹಿರಿಯರ ಮತ್ ಇವ್ರು ದೊಡ್ಡ ದೊಡ್ಡ ಏನು ಊರಾಗ ಹಿರ್ತಾರ ಮಾಡಿ ಏನ ಇರ್ತಾರಲ್ಲ ಇವ್ರ ಹೊಟ್ಟಿ ಮ್ಯಾಗ ಕಪ್ಪುದು ಬರೇ ಇದ್ರ ಇದು ನ್ಯೂ ಇಯರ್ ಪಾರ್ಟಿ. ಇದು ನ್ಯೂ ಇಯರ್ ಪಾರ್ಟಿ ಅದ. ಅವ ಮತ್ ಇವ್ರು ಕುಡಿದೇಟ ಏನ್ ಬಾಳ ಏನ್ ಲೀಟರ್ ಗಟ್ಲೆ ಹಂಡೆ ಗಂಟೆ ಇವ್ರು ಕುಡಿಯಂಗಿಲ್ಲ. ಕುಡಿದ ಇಟ್ಟ ಕುಡತಾರ. ಅದ್ ಇಟ್ಟ ಬಾಟ್ಲಿ ಇರ್ತದ. ಅದ್ ಮುಗುಳಿರಂಗ್ ರೇಟ್ ಇರ್ತದ ಬಿಡ್ರಿ. ಅದ್ರಾಗ ಇಟ್ಟ ಹಾಕೋದ ಅದನ್ನ. ಅದ್ರಾಗ ಮತ್ತ ಅವ್ ನೋಡು ಹಂಡೆ ಗಂಟೆ ನೀರ್ ಹಾಕೋದು. ಆ ಹಂಬಿ ಕುಡಿ ಇವ್ರು ಕುಡ್ತಾರ. ನ್ಯೂ ಇಯರ್ ಪಾರ್ಟಿ ಅದ್ ಹ್ಯಾಪಿ ನ್ಯೂ ಇಯರ್ ಅದ ಜಾನ್ಸ್ ನೋಡ ನೋಡಿ. ನಮ್ ಜೀವನದಾಗ ಹ್ಯಾಪಿ ಅನ್ನೋದು ಇಲ್ಲ ಕರೆ. ಆದ್ರೂ ಹ್ಯಾಪಿ ನ್ಯೂ ಇಯರ್ ಬರೇ ಹ್ಯಾಪಿ ನ್ಯೂ ಇಯರ್ ಅವ್ನ ಹಂಡಿ. ಅದೇನ್ ಇಂಗ್ಲೀಷ್ ಸಂಸ್ಕೃತಿ ಅದ್ ಏನ್ ನಮಗ್ ಗೊತ್ತಿಲ್ರಿಪ್ಪ. ನಮಗೂ ಏನು ಹೊಸ ವರ್ಷದಾವ್ ಇವೆಲ್ಲ ಉಗಾದಿ ಸ್ಟಾರ್ಟ್ ಆಕವ್ರಿ. ಇದಿಷ್ಟ ಕುಡುಕರ್ದ ಕಕ್ಕುದ ಗಿಕ್ಕುದ ಎಣ್ಣಿ ಹಾಕುದ ಇವ್ರದಿಷ್ಟ ಏನ್ ಕೆಲವೊಂದಿಷ್ಟ ಹೆಂಗ್ರಿ ಸ್ಟೇಟಸ್ನಾಗ ಹೊತ್ತ ಬಡದಾಡ್ತಿರ್ತಾವ. ಹೆಂಗ ಕೆಲವೊಂದ್ 2026 ಒಂದು ಸ್ಟೇಟಸ್ ಇಟ್ಬಿಡ್ತಾರ. ಅವ್ರು 2026 ಹೊಂದಾಣಿಕೆ ಆಗಾಕತ್ತಾರ. ಇನ್ ಕೆಲವ್ರ ಹೆಂಗ ನಾನು ಹೊಸ ವರ್ಷ ಯುಗಾದಿ ಐತಿ ಇವ್ರು ಈ ಕಡೆ ಬಡದಾಡ್ತಿರ್ತಾರ. ಇನ್ನು ಕೆಲವ್ರು ಹೆಂಗ ನನಗ್ ಬೇಕಾಗಿದ್ ಹೊಸ ವರ್ಷ ಎಲ್ಲ ಬೇಕಾಗಿದ್ ಹೊಸ ಮೈಂಡ್ ಸೆಟ್ ಅದ ಇವ್ರದ್ದು ಒಂದು ಸ್ಟೇಟಸ್ ಹೋಗುದ ಬಿಡುದು. ಇನ್ನು ಕೆಲವ್ರದ್ ಹೆಂಗ್ರಿ ಅಡಮೂಟ ಹಡಿಸಿ ಮಕ್ಳು ಹೆಂಗ ನಾ ಯಾವಾಗ ಸಾಧಿಸ್ತಾನಲ್ಲ ಅವಾಗ ನಂಗ್ ಹೊಸ ವರ್ಷ. ಅವ್ ಸಾಯುತ್ತಕ ಅವ್ ಸಾಸಂಗಿಲ್ಲ. ಅದೇ ನಮ್ಗೆ ಹೊಸ ವರ್ಷ ಬರಂಗಿಲ್ಲ. ಬರೇ ಟೇಟಸ್ ಹೋಗೋದ ಅಲ್ಲ. ಸಾಧಿಸ ಯಾವಾಗ ಟೇಟಸ್ ಹಾಕೊಂಡ್ ಕೊಡ್ತಾನ್ರಿ. ಟೇಟಸ್ ಉಗಿದ ಮತ್ ಅವ್ ಸಾಧನೆ ಎಲ್ಲಿ ಮಾಡ್ತಾನ. ಅದನ್ನ ಮಾಡ್ತಾವ. ಸಾಧನೆ ಅಂದ್ರೆ ಎಂತ ಸಾಧನೆ ಏನು ದೊಡ್ಡ ಗುಡ್ಡ ಕಿತ್ತಾಗಿ ದೊಡ್ಡ ಪ್ರಶಸ್ತಿ ತಗೋದಲ್ರಿ. ಅಂತ ದೊಡ್ಡ ಸಾಧನೆ ಇಲ್ಲ. ನಮ್ ಪ್ರಜ್ವಲ್ ರೇವಣ್ಣ ಮಾಡ್ಯಾನಲ್ಲ ಅಂತ ಸಾಧನೆ ಇವ್ರು ಮಾಡ್ತಾರ. ಅದ್ ಬಿಟ್ರೆ ಏನ್ ಬರ್ತದ. ಆ ಸಾಧನೆ ಮಾಡಂಗಿಲ್ಲ. ಅದೇನ ಆಗಂಗಿಲ್ಲ. ಇದ ಹೊಸ ವರ್ಷ ಹಂಡಿ. ಮತ್ ನಿಮ್ದ್ ಹೆಂಗ್ ಹೊಸ ವರ್ಷ ಆಚರಣೆ ಮಾಡಿರ್ಲ. ನೀವೇನ್ ಎಣ್ಣೆ ಹಚ್ಕೊಂಡ್ ಹಿರಿಯರಿಗೆ ಕಾಲಿಗೆ ಬಿದ್ದೇನ ಪಾರ್ಟಿ ಮಾಡಿರೋ. ನೀವೇನ್ ಹೊಟ್ಟಿ ಎಣ್ಣೆ ಹಾಕೊಂಡ್ ಹಿರಿಯರ್ ಹೊಟ್ಟಿ ಮ್ಯಾಗ ಹಾಕಿರೋ. ನಿಮ್ ಪಾರ್ಟಿ ಹೆಂಗಿತ್ರಿ ಹಂಗಂದ್ ಕಾಮೆಂಟ್ ಮೂಲಕ ತಿಳಿಸುತ್ತಾರೆ. ಸಿಗೋಣ ಅಲ್ಲಿವರೆಗೂ ನಮಸ್ಕಾರ.